ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಯಾಕೋ ದೇವನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಪವಿತ್ರ ಹೇಗಾದರೂ ಮಾಡಿ ದೂರ ಇಡಬೇಕು ಅಂತ ರಾಧಿಕನ್ ತಲೆಯಲ್ಲಿ ಬಂದಿದೆ. ಅದು ಹೇಗೆ ದೂರ ಮಾಡ್ತಾಳೆ ಅಂತ ನಿಮ್ಮ ಮುಂದೆ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಫುಲ್ ವಿಡಿಯೋ ಬರುತ್ತೆ. ಇಲ್ಲಿ ಏನು ಮಾಡ್ತಾಳೆ ಪವಿತ್ರ, ನಾನು ಶೇವಿಂಗೇ ಮಾಡ್ಕೊಂಡಿಲ್ಲ. ಪವಿತ್ರ ಅವರೇ ಒಂದು ಸ್ವಲ್ಪ ಶೇವಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ ದೇವು ಅವರು. ಸರಿ ರೀ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶೇವಿಂಗ್ ಮಾಡಿಕೊಂಡು ಕರ್ಕೊಂಡು ಬರ್ತದೆ. ತುಂಬ ಟ್ಯಾಂಕ್ಸ್ ರೀ ಅಂತ ಹೇಳ್ತಾ ಇರ್ತಾರೆ. ಹಾಗೆ ವಾಕಿಂಗ್ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಕೂಡ ನಮೃತ ಬಂದುಬಿಡ್ತಾಳೆ. ಬಂದ ತಕ್ಷಣ ಅಯ್ಯೋ ಇವ್ರು ಎಷ್ಟೊಂದು ಖುಷಿಯಾಗಿದ್ದಾರೆ ನೋಡಿ, ಹೀಗಾದರೂ ಮಾಡಿ ದೂರ ಮಾಡಬೇಕು ಅಂತೇಳಿ ರಾಧಿಕಾ ಬರ್ತಾಳೆ. ನೆಕ್ಸ್ಟ್ ಬಂದ ತಕ್ಷಣ ಸಾಕಮ್ಮ ಸಾಕು, ಒಂದು ಮಗನಂತರೂ ಕಿತ್ಕೊಂಡು ಹೋಗಿದ್ಯಾ, ಇನ್ನೊಂದು ಮಗನ ನನ್ನಿಂದ ದೂರ ಮಾಡಬೇಡ ಪ್ಲೀಸ್. ನೀನು ಹೇಗಿದೆಯೋ ಹಾಗೆ ಇದ್ಬಿಡು, ಅಡುಗೆ ಮಾಡಿ ಊಟ ಮಾಡಿ ನಿನಗೆ ಬೇಕಾದವ್ರು ಇದ್ದಾರಲ್ಲ ಅವ್ರ ಜೊತೆ ಮಾತಾಡಿ ಹಾಗೆ ಇದ್ದುಬಿಡು. ಅದನ್ನು ಬಿಟ್ಟು ನನ್ನ ಮಗನ ನನ್ನಿಂದ ಯಾವತ್ತೂ ಕೂಡ ದೂರ ಮಾಡಬೇಡ ನೀನು ಅಂತ ಹೇಳಿಬಿಟ್ಟು ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾಳೆ. ಪ್ಲೀಸ್ ನೀ ಹೇಳೋದು ಅರ್ಥ ಮಾಡ್ಕೊ ಅಂತ. ಹಾಗೆ ಮತ್ತೆ ಡಾಕ್ಟ್ರು ಬಂದಿರ್ತಾರೆ ಮನೆಗೆ. ಹಾಗಾಗಿ ಪವಿತ್ರನ ಮತ್ತು ದೇವು ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿರ್ತಾರೆ. ಅಯ್ಯೋ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದುಬಿಟ್ಟಿದೆ ನನ್ನ ಮೊಮ್ಮಗಳ ಮೇಲೆ ಅಂತ ಹೇಳಿಬಿಟ್ಟು ತಾತ ಏನು ಮಾಡ್ತಾನೆ, ತಾಯಿನೇ ದೃಷ್ಟಿ ತೆಗೆದ್ರೆ ಬೇಗ ಹೋಗುತ್ತೆ ಅಂತ ಹೇಳಿಬಿಟ್ಟು ರಾಧಿಕಾನೇ ಕರೆಸ್ಬಿಟ್ಟು ನಾಯಿ ಕಣ್ಣು, ನರಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು ಎಲ್ಲವನ್ನು ಹೇಳಿ ರಾಧಿಕಾನ ಕೈಲಿನೇ ದೃಷ್ಟಿ ತೆಗೆಸ್ಬಿಡ್ತಾಳೆ. ನೀನು ತೂತು ಮಾಡು ಅಂತ ಎಲ್ಲ ಹೇಳ್ತಾರೆ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.